Welcome to this video where we are going to learn a problem on process account. So ಇದು process account problems ಇನ ಮೊದಲನೇ ವಿಡಿಯೋ, ಮೊದಲನೇ ಪ್ರಾಬ್ಲಮ್. ಲಾಸ್ಟ್ ಕ್ಲಾಸ್ ನಾನು ನಿಮಗೆ ಫಾರ್ಮ್ಯಾಟ್ ಹೇಳ್ಕೊಟ್ಟಿದ್ದೀನಿ process account. ಈ ವಿಡಿಯೋದಲ್ಲಿ ನಾವು process account ನ ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನು ವರ್ಕೌಟ್ ಮಾಡೋಣ. The main objective here is to see how the items in the process account will appear. ಹೇಗೆ ಬರುತ್ತೆ ಅಂದ್ಬಿಟ್ಟು ಅಂತ. So I will be taking just a very simple problem. So question ನಾನು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ. I'll just discuss the question. It says a product passes through 3 processes and to complete the product, and they have given 1000 units of the product has been produced by the end of March 15, 2008. So 1000 units product produce ಆಗಿದೆ ಅಂತ ಕೊಟ್ಟಿದ್ದಾರೆ. Okay, so ಹೇಗೆ process 1, 2, 3 ಗೆ separate ಆಗಿ ಕೊಟ್ಟಿಲ್ಲ. Overall they are telling that 1000 units of the product has been produced by all the 3 processes. So expenses ಕೊಟ್ಟಿದ್ದಾರೆ 3 process process 1, process 2, process 3 ಇದು ಡೇಟಾ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ನೋಡೋಣ. ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಈ 3 ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ದೆಸೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಮೌಂಟ್ಸ್ ಟು ₹2400 ವಿಚ್ ಇಸ್ ಟು ಬಿ ಅಪೋರ್ಷನ್ಡ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ಲೇಬರ್. ಸೊ ಡೈರೆಕ್ಟ್ ಲೇಬರ್ ಮೇಲೆ ರೇಷಿಯೋನ ತಕ್ಕೊಂಡು ಪ್ರಪೋರ್ಷನನ್ನು ತಗೊಂಡು ನಾವು ಅದನ್ನು ಪ್ರೊಸೆಸ್ 1ಗೆ 2ಗೆ 3ಗೆ ಡಿವೈಡ್ ಮಾಡ್ತಾ ಹೋಗಬೇಕು. ಹೇಗೆ ಮಾಡೋದು ನಾನು ತೋರಿಸ್ಕೊಡ್ತೀನಿ. Then they said there is no work in progress and or process stock. So process stock ಅಲ್ಲಿ work in progress ಆಗಲಿ ಏನೂ ಇಲ್ಲ ಪ್ರಾಬ್ಲಮ್ ಅಲ್ಲಿ. ನಾನು ಆಗಲೇ ನಿಮಗೆ ಹೇಳಿದಾಗೆ ಬೇರ್ ಮಿನಿಮಮ್ ಬೇಸಿಕ್ ಪ್ರಾಬ್ಲಮ್ ಇದು. From the next class we'll go on to advanced problems. Okay, so we'll start working the process account. So 3 process account prepare ಮಾಡಬೇಕು. Process account 1, process account 2, process 3 account. ಕೆಲವೊಬ್ರು ಹೇಗೆ ಮಾಡ್ತಾರೆ ಅಂದರೆ process 1, process 2, process 3 account 3 ಒಟ್ಟಿಗೆ ತೆಗೆದು ಕೂತ್ಕೊಂಡು ಲೆಕ್ಕ ಮಾಡ್ತಾರೆ. But I normally suggest my students that you will finish process 1 first, process 2 ಮಾಡೋಣ, ಆಮೇಲೆ we'll go to process 3 account. Okay, so we'll start with the process 1 account. Process 1 account. ಟೋಟಲ್ ಮತ್ತೆ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಹಾಗಾಗಿ 2 ಕಾಲಮ್ಸ್ ಬೇಕು ನಮಗೆ. ಒಂದು ಟೋಟಲ್ ಅಮೌಂಟಿಗೆ, ಇನ್ನೊಂದು ಪರ್ ಯೂನಿಟಿಗೆ, ಪರ್ ಯೂನಿಟ್ ಕಾಸ್ಟಿಗೆ. ಓಕೆ, ಸೊ ಅಗೇನ್ ಕ್ರೆಡಿಟ್ ಸೈಡಲ್ಲಿ ಪರ್ ಯೂನಿಟ್ ಆ್ಯಂಡ್ ಟೋಟಲ್. ಓಕೆ, ಸೊ ಇದಿಷ್ಟು ಕಾಲಮನ್ನು ನಾವು ಹಾಕ್ಕೊಳ್ಳೋಣ. ಆಲ್ ರೈಟ್. ಓಕೆ, ಸೊ ವಿ ವಿಲ್ ಸ್ಟಾರ್ಟ್ ವಿತ್ ಅವರ್ ಪ್ರೊಸೆಸ್ 1 ಅಕೌಂಟ್. ಸೊ ಲಾಸ್ಟ್ ಕ್ಲಾಸ್ ನಾನು ನಿಮಗೆ ಹೇಳಿದ್ದೀನಿ, ಏನೇನು ನಾವು ಪ್ರೊಸೆಸ್ಸಿಗೆ ಹಾಕ್ತೀವಿ ಅದೆಲ್ಲದನ್ನು ನಾವು ಡೆಬಿಟ್ ಸೈಡ್ ಬರಿತೀವಿ. ಪ್ರೊಸೆಸ್ 2ಗೆ ಟ್ರಾನ್ಸ್ಫರ್ ಆಗೋದು ಅಥವಾ ಇನ್ನೇನೇ ಕ್ಲೋಸಿಂಗ್ ಸ್ಟಾಕ್ಸ್ ಏನಾದರೂ ಇರೋದು ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ಸೊ ಮೊದಲನೇದಾಗಿ ಎಕ್ಸ್ಪೆನ್ಸಸ್ ಬರೆಯೋಣ. ಏನೇನು ಕೊಟ್ಟಿದ್ದಾರೆ ನಮಗೆ ಪ್ರೊಸೆಸ್ 1ಗೆ? 2 ಮೆಟೀರಿಯಲ್ಸ್. ಓಕೆ, ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. 5000 ರೂಪೀಸ್ ಕೊಟ್ಟಿದ್ದಾರೆ. ಟೋಟಲ್ ಕೊಟ್ಟಿದ್ದಾರೆ 5000 ರೂಪೀಸ್. 1000 ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 5000 ಡಿವೈಡೆಡ್ ಬೈ 1000 ಯೂನಿಟ್ಸ್. ಪರ್ ಯೂನಿಟ್ ಕಾಸ್ಟ್ ಇಸ್ ₹5. ಓಕೆ, ನೆಕ್ಸ್ಟ್ ಟು ಲೇಬರ್ ಅಕೌಂಟ್. ಇದು ಅಷ್ಟೇ ಟೋಟಲ್ ನಮಗೆ ಕೊಟ್ಟಿದ್ದಾರೆ 3000 ರೂಪೀಸ್ ಕೊಟ್ಟಿದ್ದಾರೆ. 3000 ಡಿವೈಡೆಡ್ ಬೈ 1000 ಯೂನಿಟ್ಸ್. ಸೊ ದಿಸ್ ಇಸ್ ₹3. ಓಕೆ, ಎಲ್ಲದನ್ನ ಡಿವೈಡೆಡ್ ಬೈ 1000 ಯೂನಿಟ್ಸ್ ಮಾಡ್ಕೊಳ್ತಾ ಬರಬೇಕು. ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. 2 ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ? ₹600. 600 ಡಿವೈಡೆಡ್ ಬೈ 1000 ಯು ಗೆಟ್ ಇಟ್ ಎಸ್ 0.60. ಓಕೆ, ಇದಾದ ಮೇಲೆ 2 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಅಪೋರ್ಷನ್ ಮಾಡ್ಕೊಳ್ಬೇಕು. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಹೇಗೆ ಅಪೋರ್ಷನ್ ಮಾಡೋದು? ಏನು ಕೊಟ್ಟಿದ್ದಾರೆ? ಟೋಟಲ್ ಅಮೌಂಟ್ ಇಸ್ ₹2400. ಇದನ್ನು ನಾವು ಡೈರೆಕ್ಟ್ ವೇಜಸ್ ಮೇಲೆ ಡಿವೈಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ವೇಜಸ್ 3 ಪ್ರೊಸೆಸ್ ನೋಡ್ಕೊಳ್ಳೋಣ. 3 ಪ್ರೊಸೆಸ್ ಡೈರೆಕ್ಟ್ ವೇಜಸ್ ಏನಂತ ಕೊಟ್ಟಿದ್ದಾರೆ? 3000 ರೂಪೀಸ್, 4000 ರೂಪೀಸ್ ಮತ್ತು 5000 ರೂಪೀಸ್ ಇದೆ. ಪ್ರೊಸೆಸ್ 1ಗೆ, ಪ್ರೊಸೆಸ್ 2ಗೆ, ಪ್ರೊಸೆಸ್ 3ಗೆ. ಓಕೆ, ಲುಕ್ ಎಟ್ ದ ಕ್ವೆಶ್ಚನ್. 3000 ರೂಪೀಸ್, 4000 ರೂಪೀಸ್ ಆ್ಯಂಡ್ 5000 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಇದ್ರದ್ದು ರೇಷಿಯೋ ತಗೊಳ್ಳೋಣ. ಸೊ ಝೀರೋಸ್ ಕ್ಯಾನ್ಸಲ್. ಸೊ ದ ರೇಷಿಯೋ ವಿಲ್ ಬಿ 3:4:5. 3 ಪ್ರೊಸೆಸ್ 1ಗೆ, 4 ಪ್ರೊಸೆಸ್ 2ಗೆ, 5 ಪ್ರೊಸೆಸ್ 3ಗೆ. ಸೊ 3ದು ಟೋಟಲ್ ಕಮ್ಸ್ ಅಪ್ ಟು 12.
So 2400 rupees into 3 by 12, 2400 rupees into 4 by 12 process 2 ಗೆ ಬರುತ್ತೆ, 5 by 12 process 3 ಗೆ ಬರುತ್ತೆ. Okay, so 2400 into 3 by 12 ಎಷ್ಟು ಬರುತ್ತೆ? We get it as again rupees 600. 600 divided by 1000, 0.6. ಓಕೆ, ಸೊ ಇಲ್ಲಿಗೆ ಪ್ರೊಸೆಸ್ 1 ಎಲ್ಲ ಡೇಟಾನ ನಾವು ಎಂಟರ್ ಮಾಡಿ ಆಯಿತು. ಕ್ಲೋಸಿಂಗ್ ಸ್ಟಾಕ್ ಎಲ್ಲ ಏನು ಕೊಟ್ಟಿಲ್ಲ ನಮಗೆ. ಓಕೆ, ವರ್ಕ್ ಇನ್ ಪ್ರೋಗ್ರೆಸ್ ಆಗಲಿ, ಕ್ಲೋಸಿಂಗ್ ಸ್ಟಾಕ್ ಆಗಲಿ ಏನೂ ಇಲ್ಲ. ಸೊ ವಾಟ್ ಎವರ್ ಈಸ್ ದಿ ಅಮೌಂಟ್, ಡೆಬಿಟ್ ಸೈಡ್ ಏನೇ ಟೋಟಲ್ ಇದ್ರೂ ವಿಲ್ ಟೋಟಲ್ ಇಟ್ ಅಪ್ ಆನ್ ದ ಡೆಬಿಟ್ ಸೈಡ್ ಟೋಟಲ್ ಮಾಡ್ಕೊಳ್ತೀವಿ. ಸೊ ಟೋಟಲ್ ಕಮ್ಸ್ ಅಪ್ ಟು 9,200. 9,200 divided by 1,000, 9.2. This will be transferred to by process 2 account. Okay, so ಏನೇ ಅಮೌಂಟ್ ಇದ್ರು ಅದನ್ನು ನಾವು ಪ್ರೊಸೆಸ್ 2ಗೆ ಹಾಕ್ತೀವಿ, rupees 9,200. ಸೇಮ್ ಟೋಟಲ್ ಕೆಳಗಡೆ ತರ್ತೀವಿ, 9.2 and 9,200. ಸೊ ಸಿಂಪಲ್, ವಿಲ್ ಜಸ್ಟ್ ಟ್ರಾನ್ಸ್ಫರ್ ಇಟ್ ಟು ಪ್ರೊಸೆಸ್ 2 ಅಕೌಂಟ್. ಒಂದ್ರದ್ದು ಬ್ಯಾಲೆನ್ಸನ್ನು ನಾವು 2ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಐ ಹೋಪ್ ದಿ ಪ್ರೊಸೆಸ್ 1 ಅಕೌಂಟ್ ಇಸ್ ಕ್ಲಿಯರ್. ಎಲ್ಲ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್, ಫೈನಲಿ ಅಮೌಂಟ್ ಇಸ್ ಟ್ರಾನ್ಸ್ಫರ್ ಟು ಪ್ರೊಸೆಸ್ 2. ಈಗ ಪ್ರೊಸೆಸ್ 2 ಅಕೌಂಟ್ ಮಾಡ್ಕೊಳ್ಳೋಣ. ಸೇಮ್ ಫಾರ್ಮ್ಯಾಟ್. ಪ್ರೊಸೆಸ್ 2 ಅಕೌಂಟ್, total per unit, total and per unit. ಓಕೆ, ಪ್ರೊಸೆಸ್ 2 ಅಕೌಂಟ್ ಮಾಡಬೇಕಾದ್ರೆ ಮೊದಲಿಗೆ ಪ್ರೊಸೆಸ್ 1ಇಂದ ಏನು ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಅಮೌಂಟ್ ಅದನ್ನು ಬರ್ಕೊಳ್ಬೇಕು. ಪ್ರೊಸೆಸ್ 2 ಅಲ್ಲಿ ಏನು ಕ್ರೆಡಿಟ್ ಸೈಡ್, ಪ್ರೊಸೆಸ್ 1 ಅಲ್ಲಿ ಏನು ಕ್ರೆಡಿಟ್ ಸೈಡಲ್ಲಿ ಬರೆದಿದ್ವಲ್ಲ ಅದನ್ನು ನಾವಿಲ್ಲಿ ಟು ಪ್ರೊಸೆಸ್ 1 ಅಕೌಂಟ್ ಅಂತ ಬರೀತೀವಿ. 1 ಅಕೌಂಟಿಂದ ನಾವು ಬ್ಯಾಲೆನ್ಸ್ ತಗೊಂಡು ಬಂದಿರೋದು ಅಂತ. ಸೊ ಎಷ್ಟದು? 9.2 ಆ್ಯಂಡ್ 9,200. ಇದು ಯಾವಾಗಲೂ ಮೊದಲನೇ ಎಂಟ್ರಿ ನಮ್ಮ ಸೆಕೆಂಡ್ ಪ್ರೊಸೆಸರಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ರೊಸೆಸರಿ ಇದು 2 ಪ್ರೊಸೆಸ್ 1ಇಂದ ಬಂದಿರೋದು. ಓಕೆ, ಇದಾದ ಮೇಲೆ ವಿ ವಿಲ್ ರೆಕಾರ್ಡ್ ಆಲ್ ದಿ ಎಕ್ಸ್ಪೆನ್ಸಸ್. ಏನೇನು ಎಕ್ಸ್ಪೆನ್ಸಸ್ ಇದೆ? 2 ಮೆಟೀರಿಯಲ್ಸ್. ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದಾರೆ ಪ್ರೊಸೆಸ್ 2ಗೆ? ಪ್ರೊಸೆಸ್ 2 ಐ ಹ್ಯಾವ್ ದ ಮೆಟೀರಿಯಲ್ಸ್ ಎಸ್ 2,500. 2,500 divided by 1,000 is 2.50. ಅದಾದ ಮೇಲೆ ವಿ ಹ್ಯಾವ್ ಟು ಲೇಬರ್. ಲೇಬರ್ ಎಷ್ಟು ಕೊಟ್ಟಿದ್ದಾರೆ? 4,000. 4,000 divided by 1,000 is rupees 1. Okay, sorry, rupees 4. Sorry, is rupees 4. Then I have 2 direct labor. 2 direct expenses. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ದೇ ಹ್ಯಾವ್ ಗಿವನ್ ಅಸ್ rupees 900. 900 divided by 1,000 is 0.90. ಇದಾದ ಮೇಲೆ 2 ಇಂಡೈರೆಕ್ಟ್ ಎಕ್ಸ್ಪೆನ್ಸೆಸ್, ಇದನ್ನು ಅಲೋಕೇಟ್ ಮಾಡಬೇಕು ನಾವು. ಅವಾಗಲೇ ತೋರಿಸ್ಕೊಟ್ಟಿದ್ದೀನಿ. 2,400 ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ. ಇದನ್ನು ರೇಷಿಯೋನಲ್ಲಿ ಡಿವೈಡ್ ಮಾಡ್ತಾ ಹೋಗಬೇಕು. 2,400 ಇಂಟು 5 by 12. ಓಕೆ, ಸಾರಿ 4 by 12. 4,000 ಇದೆ ಲೇಬರ್ ನಮಗೆ. So 2,400 into 4 by 12, we get the amount as 800. 800 divided by 1,000 is 0.80. Okay, so process 2 ಅಲ್ಲಿ ಎಲ್ಲ ಎಂಟ್ರಿ ಮಾಡ್ಕೊಂಡ್ವಿ. ಇದನ್ನ ಟೋಟಲ್ ಮಾಡೋಣ. ಓಕೆ, ಡೆಬಿಟ್ ಸೈಡ್ ಅಮೌಂಟ್ ಟೋಟಲ್ ಮಾಡೋಣ. ಅಮೌಂಟ್ ವಿಲ್ ಕಮ್ ಟು 12,000. ಅಮೌಂಟ್ ವಿಲ್ ಕಮ್ ಟು 17,400. 17.4. ಸೊ ಈ ಅಮೌಂಟ್ 17,400, 17.4 will go to by process 3 ಅಕೌಂಟ್. ಓಕೆ, ಮೂರನೇ ಪ್ರೊಸೆಸ್ಸಿಗೆ ಹೋಗುತ್ತೆ ಇದು. 17.4 ಆ್ಯಂಡ್ 17,400. ಓಕೆ, ಸೊ ಈ ಥರದಲ್ಲಿ ನಮ್ಮ ಪ್ರೊಸೆಸ್ 2 ಅಕೌಂಟ್ ಇರುತ್ತೆ. ಫಸ್ಟ್ ಎಂಟ್ರಿ ಪ್ರೊಸೆಸ್ 1ಇಂದ ಬ್ಯಾಲೆನ್ಸ್ ಕೆಳಗಡೆ ತಗೊಂಡು ಬಂದಿರೋದು. ಇನ್ನೆಲ್ಲವುದೂ expenses, it is transferred to process 3 account. Yeah, now we will prepare our last account, process 3 account. Process 3 account inna prepare ಮಾಡೋಣ. Same per unit total. Process
3 ಅಕೌಂಟ್. ಓಕೆ, ಸೊ ಮೊದಲನೇ ಸ್ಟೆಪ್ ಟು ಪ್ರೊಸೆಸ್ 2 ಅಕೌಂಟ್. ಎರಡನೇ ಅಕೌಂಟಿಂದ ಏನು ಬ್ಯಾಲೆನ್ಸ್ ನಾವು ಬರೆದಿದ್ವಿ ಅದನ್ನು ಇಲ್ಲಿ ಬರಿಬೇಕು. ಸೊ ಎಷ್ಟದು 17.4 ಆ್ಯಂಡ್ 17,400. ಓಕೆ, ಇದು ನಮ್ಮ ಮೊದಲನೇ ಎಂಟ್ರಿ. ಇದಾದ ಮೇಲೆ ಎಲ್ಲ ಎಕ್ಸ್ಪೆನ್ಸಸನ್ನು ಬರೀಕೊಳ್ತಾ ಹೋಗೋಣ. ಸೊ ಏನೇನು ಎಕ್ಸ್ಪೆನ್ಸಸ್ಸು? 2 ಮೆಟೀರಿಯಲ್ಸ್. ಎಷ್ಟು ಕೊಟ್ಟಿದ್ದಾರೆ ಮೆಟೀರಿಯಲ್ಸ್? ಮೆಟೀರಿಯಲ್ಸ್ ಇಸ್ ಗಿವನ್ ಆಸ್ 1,500 divided by 1,000, so 1.5. Then 2 labor ಎಷ್ಟು ಕೊಟ್ಟಿದ್ದಾರೆ? 5,000. 5,000 divided by 1,000, rupees 5. Then 2 direct expenses. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ? 1,200 ಕೊಟ್ಟಿದ್ದಾರೆ. ಸೊ 1,200 divided by 1,000, 1.2. Then 2 indirect expenses. ಇದನ್ನು ನಾವು ಅಪೋರ್ಷನ್ ಮಾಡಬೇಕು. 2,400 ಇಂಟು ಇಲ್ಲಿ ರೇಷಿಯೋ ಎಷ್ಟಿದೆ? 5/12. ಸೊ 5/12 ಅಂದರೆ ಯು ಗೆಟ್ ಇಟ್ ಆಸ್ rupees 1,000. 1,000 divided by 1,000 is rupees 1. ಓಕೆ, ಸೊ ಇದಿಷ್ಟು ಎಂಟ್ರೀಸ್ ಆಯಿತು. ಈಗ ಸಿನ್ಸ್ ಇಟ್ ಈಸ್ ಅ ಲಾಸ್ಟ್ ಸ್ಟೆಪ್, ಇದರ ಟೋಟಲ್ ಏನು ಬರುತ್ತೆ? ದಿಟ್ಸ್ ಟೋಟಲ್ ಕಮ್ಸ್ ಅಪ್ ಟು 26.1 ಆ್ಯಂಡ್ 26,100. 26,100 ರೂಪಾಯಿ ಟೋಟಲ್ ಏನು ಬರುತ್ತೆ? 26.10 ಆ್ಯಂಡ್ 26,100. ಇದು ನಮ್ಮ ಲಾಸ್ಟ್ ಸ್ಟೆಪ್. ಇನ್ನು ಮುಂದೆ ಯಾವುದೂ ಪ್ರೊಸೆಸ್ ಇಲ್ಲ. ಪ್ರೊಸೆಸ್ 4 ಅಕೌಂಟ್ ಅಂತ ನಮಗೆ ಏನೂ ಇಲ್ಲ. ಹಾಗಾಗಿ ವಿ ವಿಲ್ ರೈಟ್ ಇಟ್ ಟು ಬೈ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ಬರಿತೀವಿ. ಓಕೆ, ಏನಂತ ಬರಿಬೇಕು? ಲಾಸ್ಟ್ ಪ್ರೊಸೆಸಲ್ಲಿ ಬೈ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ಬರಿಬೇಕು. ಸೊ ದ ಅಮೌಂಟ್ ಇಸ್ 26,100. ಸೇಮ್ ಟೋಟಲ್ ಆನ್ ಬೋತ್ ದ ಸೈಡ್ಸ್, 26.1 ಆ್ಯಂಡ್ 26,100. ಸೊ ಇಲ್ಲಿಗೆ ನಮ್ಮ ಪ್ರೊಸೆಸ್ ಅಕೌಂಟ್ ಮುಗಿಯುತ್ತೆ. ಆದರೆ ಸೊ ಎಲ್ಲ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್. ಲಾಸ್ಟಿಗೆ ಎಂಟ್ರಿ ಏನಂತ ಬರಿಬೇಕು? ಯಾವುದು ಪ್ರೊಸೆಸ್ ಇಲ್ಲ ಇಲ್ಲಿ, ಪ್ರೊಸೆಸ್ 4 ಇಲ್ಲ ನಮ್ಮ ಹತ್ರ. ಹಾಗಾಗಿ ಬೈ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ಬರೆದಿಡಬೇಕು. Okay, I hope the problem is clear. Very simple problem it is. Next class we'll take up more advanced problems. Yeah, thank you.